ಕ್ಲಾಸು, ಸ್ತೋತ್ರ ಜಪ ತಪ 2ನೇ ಕ್ಲಾಸು, ಯಾಗ ಯಜ್ಞ 3ನೇ ಕ್ಲಾಸು, ಧ್ಯಾನ PhD. ಗೊತ್ತಾಯ್ತಾ? ಈ PhD ಸುಲಭವಾಗಿ ಗಳಿಸ್ಕೋಬಹುದು. ಎಷ್ಟು ಸುಲಭ ಅಂದರೆ 5 ವರ್ಷದ ಮಗು ಸಹ ಅದನ್ನು ಕಲಿಬಹುದು. ಆದರೆ ಯಾಕೆ ಕಲಿಬೇಕು? ಏನು ಉಪಯೋಗ? ಏನು ಮಾಡೋಕ್ಕೆ ಕೆಲಸ ಇಲ್ವಾ? ಪುಟ್ಟ ಮಕ್ಕಳಿಗೆ ಹಾಕಬೇಕು, ದೊಡ್ಡವ್ರಿಗೆ ಹಾಕಬೇಕು, ಅದೆಲ್ಲ 60 ವರ್ಷ ಆದವ್ರಿಗೆ ಬೇಕು? ಖಂಡಿತ ತಪ್ಪು. ಹಿಂದೆ ಮಠಗಳಲ್ಲಿ 5 ವರ್ಷದ ಮಗುಗೆ ಧ್ಯಾನ ಕಲಿಸೋರು, ಆಮೇಲೆ ವಿದ್ಯೆ ಕಲಿಸೋರು. ಧ್ಯಾನನೇ ಫಸ್ಟ್. ಯಾಕಂದ್ರೆ ಧ್ಯಾನಿ ಆದವನು ಜ್ಞಾನಿ ಆಗ್ತಾರೆ. ಧ್ಯಾನ ಯಾರು ಮಾಡ್ತಾರೆ ಅವರು ಜ್ಞಾನಿಗಳಾಗ್ತಾರೆ. ಜ್ಞಾನ ಅಂದ್ರೆ ವಿದ್ಯೆ. ಈಗ ನಾವು ಕಲಿತಾ ಇರೋ ಎಲ್ಲ PhDಗಳು ಬರೀ ಹೊಟ್ಟೆಗೋಸ್ಕರ, ಆಸ್ತಿ ಅಂತಸ್ತು ಎಲ್ಲ ಮಾಡ್ಬೋದು, ಏನು ಬೇಕಾದ್ರೂ ಮಾಡಿ ಸಾಧನೆ. ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಒಂದು ಆತ್ಮ ಭೂಮಿಗೆ ಬರಬೇಕಾದ್ರೆ ಅದು ತಂದಿರೋ ಅಂಥ ಸಾಧನೆ ಏನು ಮಾಡಬೇಕು ಅಂತ ಉದ್ದೇಶಪೂರಿತವಾಗಿ ಬಂದಿರುತ್ತೋ ಅದನ್ನು ಬೇರೆ ಯಾರು ಅರ್ಥಕೊಳ್ತೀರ ಬದುಕ್ತಾ ಇದ್ದೀವಿ. ಆದರೆ ನಿಜವಾಗಿ ಮೇಲಿಂದ ಒಂದು ಆತ್ಮ ಭೂಮಿಗೆ ಬರಬೇಕಾದ್ರೆ ಅದು ಡಿಸೈಡ್ ಮಾಡೋದು ತಾನು ಗಳಿಸಿದಂಥ ಸಂಚಿತ ಕರ್ಮವನ್ನು ಇಲ್ಲಿ 0 ಮಾಡಿಕೊಂಡು ಏನಾದರೂ ಸಾಧನೆ ಮಾಡಿ ಹೋಗೋಣ ಅಂತ ಆತ್ಮ ಭೂಮಿಗೆ ಬರುತ್ತೆ. ನಾವೆಲ್ಲ ಗೊತ್ತು, ಮಗು ಹುಟ್ಟಿದಾಗ ಇಲ್ಲಿ ಮೆತ್ತನೆ ಜಾಗ ಇರುತ್ತೆ. ಯಾರು ಯೋಚನೆ ಮಾಡಿದ್ದೀರಾ ಅದು ಯಾಕೆ ಮಗುಗೆ ದೇವರು ಇಟ್ಟಿದ್ದಾನೆ? ಬೇಕಿತ್ತ? ಅದು ಏನಕ್ಕೆ ಇಟ್ಟಿದ್ದಾನೆ ಈ ಮೆತ್ತನೆ ಜಾಗ? ಅದು ಏನು ಹೇಳಿ? ವಿದ್ಯಾವಂತರು PhD ಎಲ್ಲ ಮಾಡಿದ್ದೀರಾ, PhD ಮಾಡಿದ್ದೀರಾ, ನಮಗೆ ಗೊತ್ತಿಲ್ಲ. ಏನಕ್ಕೆ ಇಟ್ಟಿದ್ದಾನೆ ನಿಮಗೆ ಗೊತ್ತಿರೋದು ಹೇಳಿ. ಏನಕ್ಕೆ ಇಟ್ಟಿದ್ದಾನೆ? ಯಾಕೆ ಮಗುಗೆ ಮೆತ್ತನೆ ಜಾಗ ಇಟ್ಟಿದ್ದಾನೆ? ವೆರಿ ಗುಡ್. ಅದೇ ಬ್ರಹ್ಮರಂಧ್ರ ಪ್ರತಿ ಮಗುಗೂ ಇಟ್ಟಿದ್ದಾನೆ. ಯಾಕೆ? ಅವನಿಗೇನು ಬುದ್ಧಿ ಇಲ್ವಾ ಇಡಕ್ಕೆ? ಯಾತಕ್ಕೆ ಬೇಕು? ಉಪಯೋಗನೇ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅದು ಯಾತಕ್ಕೆ ಇಟ್ಟಿದ್ದಾನೆ ಅಂತ. ಆದರೆ ಪ್ರತಿಯೊಬ್ಬರು ನಿದ್ದೆ ಮಾಡುವಾಗ ಪ್ರಾಣಶಕ್ತಿ, ಇಡೀ ವಿಶ್ವದಲ್ಲಿ ಪ್ರಾಣಶಕ್ತಿ ಹಬ್ಬಿದೆ. ಆ ಪ್ರಾಣಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಪ್ರತಿದಿನ ನಮಗೆ ಚೇತನ ಕೊಡುತ್ತೆ. ಪ್ರಾಣಶಕ್ತಿ ಹಾಕಬೇಕು. ಆತ್ಮ ಇದೆ, ಒಳಗಡೆ ಶಕ್ತಿ ಇದೆ, ಕೆಲಸ ಮಾಡ್ತೀವಿ. ಆದರೆ ಪ್ರಾಣಶಕ್ತಿನೇ ಆತ್ಮವನ್ನ ದೇಹವನ್ನ ಬಂಧಿಸಿರೋಂಥ ಗಮ್ಮು. ನೋಡಿ, ಒಂದು ಜೀವ ಪ್ರಾಣಶಕ್ತಿ ಇಲ್ಲ ಅಂದ್ರೆ ಜೀವ ಇರುತ್ತೆ, ಕೋಮಗೊಟ್ಟೋಗಿರುತ್ತೆ, ಕೈಯಲ್ಲಾಡ್ಸಲ್ಲ, ಕಾಲಲ್ಲಾಡ್ಸಲ್ಲ, ಆ ಸ್ಥಿತಿಲಿ ಇರುತ್ತೆ. ಕೋಮದಲ್ಲಿರೋರಿಗೆ ಜೀವ ಇದೆ, ಆತ್ಮ ಇದೆ, ಆದರೆ ಅದು ಚೇತನ ಶಕ್ತಿ ಇಲ್ಲ, ಪ್ರಾಣಶಕ್ತಿ ಇಲ್ಲ. ಯಾವಾಗ ಪ್ರಾಣಶಕ್ತಿ ಇರಲ್ಲ ಆಗ ನಾವು ಕೈಯಲ್ಲಾಡ್ಸೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಬೇಕಾಗಿರೋದೇ ಮನುಷ್ಯ 100 ವರ್ಷ ಬದುಕಬೇಕಂದ್ರೆ ಪ್ರಾಣಶಕ್ತಿನ ಜಾಸ್ತಿ ತಗೋಬೇಕು. ಪ್ರಾಣಶಕ್ತಿನ ಉಳಿಸ್ಕೊಳ್ಳೋಕ್ಕೆ, ಗಳಿಸ್ಕೊಳ್ಳೋಕ್ಕೆ ಹುಟ್ಟದಾಗಿಂದ ಸಾಯೋ ತನಕ ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಆರೋಗ್ಯವಂತರಾಗಿರ್ತೀವಿ, ಅಷ್ಟು ಆಯುಷ್ಯವಂತರಾಗಿರ್ತೀವಿ, ಅಷ್ಟು ಜ್ಞಾನವಂತರಾಗಿರ್ತೀವಿ. ಹಾಗಾದರೆ ಪ್ರಾಣಶಕ್ತಿ ಸುಲಭವಾಗಿ ಅಂತೂ ಯಾರಿಗೂ ಸಿಗೋದಿಲ್ಲ. ಸುಲಭವಾಗಿ ಸಿಗೋ ಮಾರ್ಗ ಯಾವುದು? ಧ್ಯಾನ. ನೋಡಿ, ದೇಹಕ್ಕೆ ಸ್ನಾನ, ಮನಸ್ಸಿಗೆ ಸಂತೋಷ. ಈ ಸುಖ ಸಂತೋಷ ಅನ್ನೋದು ಅದಕ್ಕೆ ವಿರುದ್ಧ ಪದಗಳಿದೆ. ಸುಖಕ್ಕೆ ದುಃಖ ಇದೆ, ಸಂತೋಷ ಇರಬಹುದು, ಆದರೆ ಆನಂದ ಅನ್ನೋ ಪದಕ್ಕೆ ಯಾವ ವಿರುದ್ಧ ಪದವೂ ಇಲ್ಲ. ಏನು ಆನಂದ? ಅದು ಸುಖ ದುಃಖಗಳಿಗಿಂತ ಅತೀತವಾದದ್ದು. ಕಷ್ಟ ಸುಖಕ್ಕಿಂತ ಅತೀತವಾಗಿರೋದು ಸಂತೋಷ, ಸುಖ, ಇವೆಲ್ಲದಕ್ಕಿಂತ ಮಿಗಿಲಾದ್ದು ಆನಂದ. ಆ ಆನಂದ ಸ್ಥಿತಿ ನಿಮಗೆ ಸಿಗಬೇಕಾದ್ರೆ ಧ್ಯಾನದಲ್ಲಿ ಮಾತ್ರ. ಪ್ರಾಣಶಕ್ತಿ ನಿಮ್ಮ ದೇಹದೊಳಗೆ ಎಷ್ಟು ಪ್ರವಹಿಸುತ್ತೋ ಅಷ್ಟು ನಿಮ್ಮ ಒಳಗಡೆ ಇರೋ 33 ಕೋಟಿ ದೇವತೆಗಳು ಅಂತ ಹೇಳ್ತೀವಿ, ಅವು ಬೇರೆ ಎಲ್ಲೂ ಇಲ್ಲ, ವಸ್ತುಗಳಲ್ಲೂ ಇಲ್ಲ. ನಿಮ್ಮ ಶರೀರದ ಪ್ರತಿಯೊಂದು ಸೆಲ್ಸು ಒಂದೊಂದು ದೈವಾಂಶ, ಒಂದೊಂದು ದೇವತೆ. ಪ್ರತಿ ಸೆಲ್ಸ್ಗೂ ಪ್ರಾಣಶಕ್ತಿ ಬೇಕು. ಇಲ್ಲ, ಇಲ್ಲೂ ಕುಚ್ಚಿದ್ರು ರಕ್ತ ಬರುತ್ತೆ. ಈ ಪ್ರಾಣಶಕ್ತಿನೂ ಸಜೀವವಾಗಿದೆ. ಒಂದೊಂದು ಸೆಲ್ಲು ಒಂದೊಂದು ಆತ್ಮ ಪ್ರಕಾರ, ಅಣುಗಳು, ಆಟಮ್ಸ್ ಅಂತಾರಲ್ಲ, ಅದಕ್ಕೂ ಚಿಕ್ಕದು. ಹಾಗಾಗಿ ಪ್ರತಿ ಸೆಲ್ಸ್ಗೂ ಪ್ರಾಣಶಕ್ತಿ ಬೇಕು. ಆ ಪ್ರಾಣಶಕ್ತಿನ ನಾವು ಎಲ್ಲಿ ಹುಡುಕಿದ್ರೂ ಸಿಗಲ್ಲ, ಏನು ಕೆಲಸ ಮಾಡಿದ್ರೂ ಸಿಗಲ್ಲ. ಅದು ಸಿಗಬೇಕಾದ್ರೆ ಕೇವಲ ಕಣ್ಣು ಮುಚ್ಕೊಂಡು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಕೂತ್ಕೋಬೇಕು.
ಸ್ಥಿತಿಯಲ್ಲಿ ಕೂತಾಗ ಮಾತ್ರ ನಿಮಗೆ ಈ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ಆ ದೇವರು ಕೊಟ್ಟ ಬ್ರಹ್ಮರಂಧ್ರ ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ, ಪ್ರತಿಯೊಬ್ಬರು ದೇವರೇ. ಇಲ್ಲಿ ಮನುಷ್ಯರು ಯಾರು ಇಲ್ಲ, ಭಗವಾನ್ ದೇವತೆಗಳೇ ಭೂಮಿ ಮೇಲೆ ಹುಟ್ಟಿರೋದು. ನಮ್ಮ ಸ್ವಭಾವಗಳಿಂದ ನಾವು ರಾಕ್ಷಸರಾಗಬಹುದು, ದೇವತೆಗಳಾಗ್ಬೋದು, ಮನುಷ್ಯರಾಗ್ಬೋದು. ಅದು ನಿಮ್ಮ ನಿಮ್ಮ ಸ್ವಭಾವ, ಸ್ವಭಾವಕ್ಕೆ ಬಿಟ್ಟಿದ್ದು. ಆದರೆ ಪ್ರತಿಯೊಬ್ಬರು ದೇವತೆಗಳೇ, ಪರಮಾತ್ಮನ ಒಳಗಿಂದ ಬಂದಂಥ ಒಂದೊಂದು ಬಿಂದುಗಳು ನಾವು. ಇಂಥ ಇಷ್ಟೊಂದು ಬಿಂದುಗಳು ಭಗವಂತರಾಗೋತ್ತ ಹೊರಡಲೇಬೇಕೇ ಹೊರತು ನಾವು ರಾಕ್ಷಸತ್ವದ ಕಡೆ ಹೊರಡಬಾರದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಉದ್ಧಾರ ಆಗಬೇಕು. ನಮ್ಮ ಸುತ್ತಮುತ್ತ ಇರೋರೆಲ್ಲರನ್ನೂ ಧ್ಯಾನಿಗಳನ್ನಾಗಿ ಮಾಡಬೇಕು. ಇದರಲ್ಲಿ ನಮ್ಮ ಸ್ವಾರ್ಥ ಏನೂ ಇಲ್ಲ. ಒಂದು ಪೈಸಾ ಯಾರಿಗೂ ಏನು ಕೊಡೋ ಅಷ್ಟಿಲ್ಲ. ಯಾವ ಗುರುಗಳು ಬೇಕಾಗಿಲ್ಲ. ಮನುಷ್ಯ ಮಗು ಹುಟ್ಟಿದ ತಕ್ಷಣ ಉಸಿರೇ ಅದಕ್ಕೆ ಫಸ್ಟ್ ಗುರು. ನೋಡಿ, ಉಸಿರಾಡಿದ್ರೆ ಪ್ರಾಣಶಕ್ತಿ ಒಳಗೆ ಬರುತ್ತೆ, ಆಮೇಲೆ ಮಗು ಕೈಕಾಲು ಆಡಿಸುತ್ತೆ. ಉಸಿರಾಡಕ್ಕೆ ಮುಂಚೆ ಏನೂ ಇರಲ್ಲ. ಅಂದರೆ ಗುರು ಪ್ರವೇಶ ಆದಮೇಲೆ ಚೇತನ ಶಕ್ತಿ ಬಂತು. ಅಂದರೆ ಉಸಿರೇ ನಿಮ್ಮ ಗುರು, ನಮ್ಮ ಶ್ವಾಸವೇ ನಮ್ಮ ಗುರು. ಯಾರು ಶ್ವಾಸದಿಂದ ಉಸಿರಾಡ್ತೀರಿ, ಎಲ್ಲಿವರೆಗೆ ಶ್ವಾಸ ಇರುತ್ತೆ ಅಲ್ಲಿವರೆಗೆ ನಾವು ಶಿವಸ್ವರೂಪರು. ನೋಡಿ, ಶಿವ ಸದಾ ಯೋಗೀಶ್ವರ, ಅವನು ಸದಾ ಧ್ಯಾನ ಮಾಡ್ತಾನೆ, ಆದಿ ಯೋಗಿ ಅವನು. ಹಾಗಾಗಿ ನಾವೆಲ್ಲ ಉಸಿರಾಡೋವರೆಗೂ ಶಿವ, ಉಸಿರು ನಿಂತ ಮೇಲೆ ಶವ. ಅದಕ್ಕೆ ಬದುಕಿರೋವರೆಗೂ ಧ್ಯಾನ ಮಾಡಬೇಕು, ನಮ್ಮ ಕೈ ಕಾಲು ಗಟ್ಟಿಗಿರಬೇಕು. ನಾವು ಉಸಿರಾಡೋವರೆಗೂ ಕರ್ಮ ಮಾಡಬೇಕು. ನಾವು ಹುಟ್ಟಿರೋದೇ ಕರ್ಮ ಮಾಡೋಕ್ಕೆ. ಆ 24 ಗಂಟೆ ಕರ್ಮದಲ್ಲಿ ನಮಗೆ ಸಿಗೋ ಸಮಯದಲ್ಲಿ ನಿಮ್ಮ ದೇಹಕ್ಕೆ ಉಪಯೋಗಿಸ್ತೀರಿ, ಸ್ನಾನ ಮಾಡೋಕ್ಕೆ ಉಪಯೋಗಿಸ್ತೀರಿ, ಕರ್ಮ ಉಪಯೋಗಿಸ್ತೀರಿ, ಅಲಂಕಾರ ಮಾಡೋಕ್ಕೆ ಉಪಯೋಗಿಸ್ತೀರಿ. ಮತ್ತು ಮನಸ್ಸಿಗೆ ಟಿ ವಿ ನೋಡ್ತೀರಿ, ಪುಸ್ತಕ ಓದ್ತೀರಿ, ಫ್ರೆಂಡ್ಸ್ ಹತ್ರ ಮಾತಾಡ್ತೀರಿ, ಖುಷಿ ಪಡ್ತೀರಿ. ಆದರೆ ಆತ್ಮ ಕೂಡ ಏನಾಗ್ತಿದ್ದೀರಿ? 24 ಗಂಟೆಯಲ್ಲಿ 10 ನಿಮಿಷನೂ ನಿಮ್ಮ ಆತ್ಮಕೂಟ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ವಿಕಾರಗಳು ಬಂದು ಮುತ್ತುತ್ತಾ ಇರೋದು. ಕೆಟ್ಟ ಬುದ್ಧಿ ಬಂದು ಮುತ್ತೋದೆ ಆತ್ಮಕ ಬಲ ಇಲ್ಲದೆ ಇದ್ರೆ. ಯಾಕೆ ನಮ್ಮಲ್ಲಿ ನಮಗೆ ವಿಶ್ವಾಸ ಇಲ್ಲ? ಆತ್ಮಕ ಬಲ ಇಲ್ಲ. ಆತ್ಮಕ್ಕೆ ಯಾವಾಗ ಬಲ ಬರುತ್ತೋ ಆಗ ನಾವು ಆತ್ಮವಿಶ್ವಾಸಿಗಳಾಗ್ತೀವಿ. ಏನು ಬೇಕಾದ್ರೂ ಹನುಮಂತನಿಗೆ ಯಾಕೆ ಅಷ್ಟು ಆತ್ಮವಿಶ್ವಾಸ? ಅವನು 2 ವರ್ಷಕ್ಕೆ ಅವರಮ್ಮ ಕೂಡಿಸಿದ್ಲು ಅಂಜನಾದೇವಿ. ಕಣ್ಣು ಮುಚ್ಕೊಂಡು ಹುಟ್ಟಿದಾಗಿಂದ ಧ್ಯಾನ ಮಾಡಿಸಿದ್ಲು. ಧ್ಯಾನ ಮಾಡಿ 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 ರಾಮನ್ನೇ ಮೀರಿಸುವಂಥ ಶಕ್ತಿವಂತ ರಾಮದಾಸ ಅವನು. ರಾಮ ಅಂದರೆ ಅವನು ಹೃದಯ ಭಗವಂತನೇ ಆದ. ಇಡೀ ಇಂಡಿಯಾದಲ್ಲಿ ರಾಮನ ದೇವಸ್ಥಾನ ಇಲ್ಲದೆ ಇರ್ಬೋದು, ಆದರೆ ಹನುಮನ್ ದೇವಸ್ಥಾನ ಇಲ್ಲದ ಊರೇ ಇಲ್ಲ. ಯಾಕೆ ಪ್ರಸಿದ್ಧಿ ಅದ? ಧ್ಯಾನ ಮಾಡಿ ಮಾಡಿ ಮಾಡಿ. ಅದಕ್ಕೆ ನಮಗೆ ಶಕ್ತಿ ಬೇಕು. ನಾವು ಸಾಯೋ ತನಕ ಒಬ್ಬರಿಗೆ ಕರ್ಮ ಮಾಡಲೇಬೇಕು, ಬೇರೆಯವ್ರ ಹತ್ರ ಕರ್ಮ ತಗೋಬಾರ್ದು. ನಾವು ಬದುಕಿರೋವರೆಗೂ ನಮ್ಮ ಕೈಕಾಲು ಗಟ್ಟಿಗಿರಬೇಕು, ನಾವು ಆರೋಗ್ಯವಂತರಾಗಿರಬೇಕು. ದುಡ್ಡು ಕೋಟಿ ಇರುತ್ತೆ, ತಿನ್ನಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಏನು ಪ್ರಯೋಜನ? ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಕಷ್ಟಪಟ್ಟರೆ. ಆದರೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ನೀವೇ ಮನಸ್ಸು ಮಾಡಬೇಕು. ಈ ಅರ್ಥ ಮಾಡಿ, ನಿಮ್ಗೆ ಬೇಕಾದ ಕೆಲಸ ಮಾಡಿ, ಬೇಕಾದ ದುಡ್ಡು ಸಂಪಾದನೆ ಮಾಡಿ, ಅದಕ್ಕೆಲ್ಲ ಒಂದು ಟೈಮ್ ಇದೆ. ಆದರೆ ದಿನಕ್ಕೆ 30 ವರ್ಷ ಆದರೆ 30 ನಿಮಿಷ, 50 ವರ್ಷ ಆದರೆ 50 ನಿಮಿಷ, 10 ವರ್ಷ ಆದರೆ 10 ನಿಮಿಷ ಅಷ್ಟಾರು ಧ್ಯಾನ ಮಾಡಿದ್ರೆ ಇದು ನಿಮ್ಮ ಆತ್ಮಕ್ಕೆ ಬಲ ಬರುತ್ತೆ. ಆತ್ಮಬಲವೇ ಎಲ್ಲವನ್ನು ಗೆಲ್ಲೋ ಶಕ್ತಿ. ಎಂಥ ಸಂಕಷ್ಟದಲ್ಲೂ ನಾನು ಬದುಕಬೇಕು, ನಾನು ಬಾಳಬೇಕು, ನಾನು 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಛಲ ಬರೋದು ಆತ್ಮವಿಶ್ವಾಸದಿಂದ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಬರಬೇಕು ಅಂದರೆ ಆತ್ಮಬಲ ಇರಬೇಕು. ಆ ಆತ್ಮಬಲ ಬೇರೆ ಎಲ್ಲೂ ಸಿಗೋದಿಲ್ಲ. ನಿಮಗೆ ನೀವೇ ತಗೋಬೇಕು. ಯಾರೋ ಅಪ್ಪ ಅಮ್ಮ ಕೊಡೋಕ್ಕಾಗೋದಿಲ್ಲ. ಅಪ್ಪ ಅಮ್ಮ ಆಸ್ತಿ ಕೊಡ್ಬೋದು, ದುಡ್ಡು ಕೊಡ್ಬೋದು, ವಿದ್ಯೆ ಕೊಡ್ಬೋದು, ಕಲಿಸ್ಬೋದು, ದುಡ್ಡು ಕೊಟ್ಟು ವಿದ್ಯಾಭ್ಯಾಸ ಮಾಡಿಸ್ಬೋದು. ಆದರೆ ಆತ್ಮಬಲನ ಬೇರೆಯವರು ಕೊಡೋಕ್ಕೆ ಆಗೋದಿಲ್ಲ. ನಿಮ್ಮ ಶಕ್ತಿನ ನೀವೇ ಗಳಿಸ್ಕೋಬೇಕು. ಅದಕ್ಕಾಗಿ ಧ್ಯಾನ ಪ್ರತಿನಿತ್ಯ 1 ಸತಿ ಆದರೂ ಮಾಡಲೇಬೇಕು. ನೀವೆಷ್ಟು ಧ್ಯಾನ ಮಾಡ್ತೀರೋ ಅಷ್ಟು ನಮ್ಮ ಒಳಗಡೆ ಇರೋ ರೋಗಗಳೆಲ್ಲ ತನಗೆ ತಾನೇ ಭಸ್ಮ ಆಗೋಗುತ್ತೆ. ಬರೀ ರೋಗ ಭಸ್ಮ ಆಗೋದಲ್ಲ, ಎಷ್ಟೋ 100 ಜನ್ಮದಲ್ಲಿ ನಾವು ಗೊತ್ತಿಲ್ಲದೇನೋ ಮಾಂಸಾಹಾರಿಗಳಾಗಿದ್ವೋ, ಇನ್ನೊಬ್ಬರಾಗಿದ್ವೋ, ಮಗದೊಬ್ಬರಾಗಿದ್ವೋ, ಇನ್ನೊಬ್ಬರು ದುಡ್ಡು ಕದ್ದಿದ್ವೋ, ದೋಚಿದ್ವೋ, ನಮಗೆ ಗೊತ್ತಿಲ್ಲ. 100 ಜನ್ಮಗಳಲ್ಲಿ ನಮ್ಮ ಸ್ವಭಾವ ಹೇಗಿತ್ತು ನಮಗೆ ಗೊತ್ತಿಲ್ಲ. ಅದೆಲ್ಲ 3 ರೂಪದಲ್ಲಿ ನಮ್ಮನ್ನು ಬಾಧಿಸುತ್ತೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಹೀಗೆ ಬೇಕಾದಷ್ಟು ಕರ್ಮಗಳಿದೆ. ಹಾಗೆ ನಮ್ಮ ಕರ್ಮಗಳು ನಾವು ಧ್ಯಾನ ಮಾಡ್ತಾ ಮಾಡ್ತಾ ಅಗ್ನಿ ಉಂಟಾಗುತ್ತೆ. ನಮ್ಮ ಸುತ್ತ ಆರಗಳು ಬರುತ್ತೆ. ಯಾವಾಗ
ಅಗ್ನಿ ಉತ್ಪತ್ತಿ ಆಗುತ್ತೋ ನಿಮ್ಮ ಪೂರ್ವಾರ್ಜಿತದ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಆಗ ನೀವು ಕಾಯಿಲೆಯಿಂದ ದೂರ ಇರ್ತೀರಿ, ಮನಸ್ಸು ಆನಂದವಾಗಿ ಸಾಯೋ ತನಕ ಆನಂದವಾಗಿರ್ತೀವಿ. ಇಷ್ಟೆಲ್ಲ ಉಪಯೋಗ ಇರುವಾಗ ಕಣ್ಣು ಮುಚ್ಕೊಂಡು 10 ನಿಮಿಷ ಕೂತ್ಕೊಳ್ಳೋಕೆ ನಮ್ಮ ಕೈಲಿ ಆಗಲ್ಲ ಅನ್ನೋದು, ನಂಗೆ ಟೈಮ್ ಇಲ್ಲ ಅನ್ನೋದು, ನಂಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅನ್ನೋದು, ಮೊಬೈಲ್ ಹಿಡ್ಕೊಂಡು ಇಡೀ ದಿವಸ ಇರೋದು, TV ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಇಡೀ ದಿವಸ ಇರ್ತೀವಿ. ಎಷ್ಟು ಟೈಮು ನಾನೇ ನೋಡ್ತಿದ್ದೆ, 6 ಗಂಟೆಯಿಂದ 10 ಗಂಟೆವರೆಗೂ TV ನೋಡ್ಕೊಂಡು ಕೂತಿರ್ತಿದ್ವಿ. ಎಷ್ಟು ಟೈಮ್ ವೇಸ್ಟು. 1 ಅವರ್ ಧ್ಯಾನ ಮಾಡಿದ್ರೆ ನಮ್ಗೆ 1 ವಾರಕ್ಕೆ ಬೇಕಾದಷ್ಟು 1 ಗಂಟೆ ಧ್ಯಾನ ಮಾಡೋದು, 6 ಅವರ್ಸ್ ನಿದ್ದೆ ಮಾಡಿದ್ರೆ ಎಷ್ಟು ಶಕ್ತಿ ಸಿಗುತ್ತೋ ಅಷ್ಟು ಶಕ್ತಿ ಸಿಗುತ್ತೆ. ಮತ್ತೆ ಆಲೋಚನೆಗಳನ್ನು ನಿಲ್ಲಿಸೋದು ಹೇಗೆ, ಧ್ಯಾನ ಮಾಡಿ ಕೂತ್ಕೊಳ್ಳೋದು ಹೇಗೆ, ಕೂತ್ರೆ 1000 ಬರುತ್ತೆ ತಲೆ ಒಳಗೆ. ಸುಮ್ಮನೆ ಕೂತ್ರೆ 1000 ಬರುತ್ತೆ, ಬಂದೇ ಬರುತ್ತೆ. ಅದು ಕಸ ನಾವು ತುಂಬ್ಕೊಂಡ್ಬಿಟ್ಟಿದ್ದೀವಿ ಹುಟ್ಟಿದಾಗಿಂದ 70 ವರ್ಷದವರೆಗೂ ಕಸ ಹಾಕೊಂಡು ಕಣ್ಣು ನೋಡುತ್ತೆ, ಕಣ್ಣು ಆಹಾರ ಹಾಕುತ್ತೆ, ಕಿವಿನೂ ಆಹಾರ ಹಾಕುತ್ತೆ, ಬಾಯಿಯೂ ಆಹಾರ ಹಾಕುತ್ತೆ. ನಾವೆಲ್ಲ ಬರೀ ಬಾಯಿ ತಗೊಳ್ಳೋ ಊಟ ಅಲ್ಲ, ಸುತ್ತಮುತ್ತ ವಾತಾವರಣದಿಂದ ಕೇಳೋದು, ನೋಡೋದು, ಮಾಡೋದು ಎಲ್ಲ ಕಸ ಹಾಕ್ಕೊಂಡು ಆಲೋಚನಾ ಶಕ್ತಿ ಕೋಟಿ ಒಳಗಡೆ ಕಸ ತುಂಬ್ಕೊಂಡ್ಬಿಟ್ಟಿದೆ. ಈ ಕಸನ ಓಡಿಸ್ಬೇಕಾದ್ರೆ ಶ್ವಾಸದ ಮೇಲೆ ಗಮನ, ಉಸಿರಾಟದೊಳಗೆ ನಿಲ್ಲಿ. ಆಗ ಎಲ್ಲ ಆಚರಣೆಗಳು ಬರಲಿ ಪರವಾಗಿಲ್ಲ, ಬರುತ್ತೆ ಹೋಗುತ್ತೆ, ಅದರಿಂದ ನೀವು ಹೋಗಬೇಡಿ. ನಮ್ಮ ಮನೇಲಿ ಏನೋ ನಡೀತಾ ಇದೆ ಅಂತ ನನ್ನ ಮನಸ್ಸು ಮನೆಗೆ ಹೋಗೋದು ಬೇಡ. ನನ್ನ ಮನಸ್ಸು ಹೋಗ್ಲಿ ಬಿಡು, ಏನಾರಾಗಲಿ ಬಿಡು ಎಲ್ಲನೂ ರಿಜೆಕ್ಟ್ ಮಾಡಿ ಶ್ವಾಸದ ಮೇಲೆ ಮಾತ್ರ ಉಸಿರಾಡಿ 10 ನಿಮಿಷ ಸಾಕ? 10 ನಿಮಿಷ ಸಾಕ? ಇನ್ನೊಂದು 1/4 ಗಂಟೆ ಮಾಡ್ಬೋದಾ? ಆಯ್ತು, ನಮ್ಮ ಗುರೂಜಿ ಅವರು ಇವಾಗ ನಿಮ್ಗೆಲ್ಲ 10 ನಿಮಿಷ ಧ್ಯಾನ ಮಾಡಿಸ್ತಾರೆ. ధ్యానం అంటే ఏమిటి, అసలు ధ్యానము ఎందుకు చేయాలి అని దేవుడు, నేను అందరినీ దేవుడు అంటాను. నన్ను కర్ణాటకలో దేవర్ అంటారు, కేరళలో దైవం అంటారు, ఆంధ్రాలో దేవుడు అంటారు, ఫారిన్ కంట్రీస్లో మై డియర్ గాడ్ అంటారు, చెన్నైలో కడువలు అంటారు, నార్త్ ఇండియా వాళ్ళు భగవంజీ అంటారు. మన అందరిలో ఉండే శ్వాస ఒకటే వేరే. ఇక్కడ కర్ణాటక శ్వాస, ఆంధ్ర శ్వాస, రెడ్డి శ్వాస, నాయుడు శ్వాస, బల్జ శ్వాస, లావు ఉంటే లావు శ్వాస, బక్క శ్వాస, ముసలులకు ముసలి శ్వాస, వయసు శ్వాస, ఎర్ర ఉంటే ఎర్ర శ్వాస, నల్ల శ్వాస అంటారా? స్టూల్ మీద కూర్చున్న శ్వాస అంటారా? కింద కూర్చున్న శ్వాస, బిడ్డ శ్వాస, కొడుకు శ్వాస ఉందే? మగ శ్వాస, ఆడ శ్వాస ఉన్నాయా? మగవాళ్ళకు మగ శ్వాస, ఆడవాళ్ళకి ఆడ శ్వాస ఉంటుందా? ఉంటుందమ్మా? అంటే మన అందరిలో ఉండే శ్వాస అయిన భగవంతుడు ఒకడే. మన శరీరాలు వేరు, శరీర సైజులు వేరు, శరీర కులాలు వేరు, శరీర మతాలు వేరు. అర్థమైందే? ఏమ్మా అర్థమైందే? లేటుగా వచ్చిన శ్వాస అంటారు. ఏమయ్యా లేట్గా వచ్చిన దేవుడు లేట్ దేవుడు, లేట్ దేవుడు అంటారా? యు ఆర్ కమింగ్ లేట్ దేవుడు అంటారా? లేటుగా వచ్చిన శ్వాస, ముందు వచ్చిన శ్వాస ఏమి లేదు. వీళ్ళకు గోడ కానుకున్న దేవుడు అంటారా? గోడ కానుకున్న శ్వాస అంటారా? అందరిలో ఉండే శ్వాస భగవంతుడు ఒకడే. అమెరికా శ్వాస లేదు, ఇండియా శ్వాస లేదు, కర్ణాటక శ్వాస లేదు, ఆంధ్ర శ్వాస లేదు. గుర్తుపెట్టుకోండి. ప్రపంచం అంతా మనమే కాదు, అన్ని ప్రాణులు చీమ నుంచి ఏనుగు వరకు ఒకటి శ్వాస. ఎవరు ఈ శ్వాస? ఎవరు శ్వాస? మన శరీరాన్ని ఎవరితో పోల్చినారు? శ్వాస ఉంటే శివము, శ్వాస లేకుంటే శవము. శ్వాస ఇద్దరే శివ, శ్వాస ఇద్దరే శవ. ఎందుకు శివునితోనే పోల్చినారు? ఎందుకు శివునితోనే పోల్చినారు? కృష్ణుడితో పోల్చలే, బ్రహ్మతో పోల్చలేదు. కారణం ఏమిటి? స్టూల్ స్వామి మన శరీరాన్ని శ్వాస ఉంటే శివము, శ్వాస లేకుంటే శవం అన్నారు. మన శరీరాన్ని శివునితో పోల్చినారు. వై యాకే? శివునితో ఎందుకు పోల్చినారంటే శివుడు రాక్షసుల పైన తదాస్తు అంటాడు,
దేవతల పైన తదాస్తు అంటాడు, మనుషుల పైన తదాస్తు అంటాడు. ఈయనేమో ఇచ్చి పంపిస్తుంటాడు. కృష్ణుడు ఏం చేస్తాడు? సెన్సార్ కట్ చేస్తుంటాడు. ఈయన అందరికీ ఇచ్చిపోతుంటాడు, రాక్షసులకు అందరికీ. కృష్ణుడు ఏం చేస్తాడు? ఏమి ధర్మరక్షణం చేస్తుంటాడు. అర్థమైందే? అర్థమవుతుంది, వాళ్ళంతా తెలిగే. శివునికి మనందరం ఇప్పుడు వెంకటేశ్వర స్వామి పటం పెట్టినాము, ఇక్కడ మంగళగౌరి ఇవన్నీ చేస్తున్నాం. ఈ దేవతలు అందరూ ఏం చదువుకున్నారు? వాళ్ళు ఏం డిగ్రీ ఉన్నాయి వాళ్ళకు? ఏం స్వామి? ఎంటెక్ స్వామి. వాళ్ళు ఏం చదివినారు? వాళ్ళు ఏం చదవలే. కానీ వాళ్ళకు మనం ఎందుకు పోతున్నాం? తిరుపతి పోయి స్వామిని అందరూ, ఇండియా ప్రెసిడెంట్ కానీ పెద్ద పెద్ద పదవులు అందరూ పోయి స్వామి స్వామి స్వామి. మళ్ళీ మన అందరము ఈ బ్రహ్మ అందరి దేవతలను మనం వేడుకుంటున్నాం. స్వామి ఏదో ఏదో ఒకటి మన కోరికలు. మళ్ళీ వాళ్ళకు అంత శక్తి ఎలా వచ్చింది? మన బాధలన్నిటినీ వాళ్ళు మన బాధలన్నీ తొలగించడానికి వారికి ఆ శక్తి ఎలా వచ్చింది? వాళ్ళు నిరంతరము ధ్యానం చేస్తారు. యోగ నిద్ర. ఈశ్వరుడికి ఆ శక్తి ఎలా వచ్చిందంటే వాళ్ళు ధ్యానం చేస్తారు. మనము సెల్ ఫోన్ చూసుకుంటూ కూర్చుంటాం రాత్రి పగలు. సెల్ ఫోన్ ధ్యానం అని అంటే నీ యొక్క ఇక్కడ ఉంటుంది అంతా, మన స్టోరేజ్ అంతా ఇక్కడ ఉంటుంది. మనం పుట్టినప్పటి నుంచి చనిపోయేంత వరకు ఇక్కడ ఉంటుంది మనం చేసిన కర్మలు. కర్మ అంటే ఏమిటి? అసలు కర్మ అంటే ఏమిటి? కర్మ అంటే క్రియ, క్రియ అంటే పని. చెప్పండి అందరూ, కర్మ అంటే క్రియ. అందరు చెప్పండి అమ్మా. కర్మ అంటే క్రియ, క్రియ అంటే పని, క్రియ అంటే పని. మళ్ళీ చెప్పండి. కర్మ అంటే క్రియ, కర్మ అంటే క్రియ, కర్మ అందరే క్రియ, కర్మ క్రియ అంటే అందరే వర్క్. క్రియ అంటే. నేను ఇప్పుడు చెప్పే పని చేస్తున్నా, మీరేం చేస్తున్నారు? వినే పని చేస్తున్నారు. ఎవరికి ఫ్యాను? హలో, ఎవరికి ఫ్యాను? ఫ్యాన్ వద్దు స్వామి. కొంచెం మైల్డ్ వేస్తాం పాపం అందరికి. ఇది ధ్యానం చేయాలంటే ఫస్ట్ కూర్చుని కూడా ఓకే, ముందుగా అప్పుడే కాదులే. ಫ್ಯಾನ್ ವದ್ದಮ್ಮ. ಕಡಿಮೆ ಮಾಡಿದ್ದೀನಿ. ದೇವಡು ಅದು ಹಾಕಿದ್ರೆ ಇಲ್ಲಿಂದ ಮತ್ತೆ ಹೋಗ್ಬೇಕಲ್ಲ. ಅಲ್ಲ ಈ ಸೆಕ್ಷನ್ ಇಲ್ಲ. ಕಾರ್ಬನ್ ಜಾಸ್ತಿ ಇರುತ್ತೆ, ಕಾರ್ಬನ್ ಎಳೆಯೋದು, ಕಾರ್ಬನ್ ಮೇಲ್ಗಡೆ ಎಲ್ಲರೂ ಫಸ್ಟ್ ಕಂಫರ್ಟಬಲ್ ಕೂತ್ಕೊಳ್ಳಿ. ನಿಮ್ ಕಂಫರ್ಟಬಲ್ ಅಂದ್ರೆ ಇದು ಕಂಟಿನ್ಯೂ ಮಾಡಿ. ವಿನಯ್ ನಿಮಗೆ ಬೇರೆ ಇದ್ದಿದ್ರೆ ಬೇಕಾದ್ರೆ ಬಂದಿದ್ದೀನಿ ಮಾಡೋಣ. ಯಾಕಂದ್ರೆ ಇಲ್ಲಿ ಬಂದಿರೋದು ಗ್ರೂಪ್ ಪ್ರಶ್ನೆ ಅರ್ಥ ತಪ್ಪಿಟ್ಕೊಬೇಡಿ. ಅವರು ಒಂದು ಒಳ್ಳೆ ಮಾಹಿತಿ ಹೇಳ್ತಾರೆ. ಎಲ್ಲರಿಗೂ ಸಂತೋಷವಾಗಿ ನಿಮ್ಗೆ ಏನ್ ಬೇಕೋ ಅದು ಕೇಳಿ ತಗೊಂಡು ಮಾಡಿ. ಯಾರು మీరు దృష్టి మీ ఆలోచన అಷ್ಟೇ ನಾನು ಹೇಳೋದು. మీ ఆలోచన ఫ్యాన్ మీద తీసేయండి. మీకు ఏం కావాలో తీసుకోండి. మ్యానస్ ఇంకా జోరు చేయాలంటే ಅದು ಜನ ಕ್ರೌಡ್ ಜಾಸ್ತಿ ಇದ್ರೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಅದು ಸೈಂಟಿಫಿಕಲಿ ಇದು.